ಶುಭೋದಯ. 2026ರಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ. ನನಗಂತೂ ಇದೊಂದು ವಿಶೇಷವಾದಂತಹ ವರ್ಷ. ಎಲ್ಲ ಮಾತಾಪಿತೃ ಸಮಾನರಾದಂತಹ ಎಲ್ಲ ಹಿರಿಯರೇ, ನನ್ನ ಸಹೋದ್ಯೋಗಿಗಳೇ, ಈಗಲೂ ಮುದ್ದೇನಹಳ್ಳಿಯಲ್ಲಿ ನನ್ನ ಜೊತೆ ಪಾಠ ಮಾಡ್ತಾ ಇರುವಂತಹ ಬೋಧಕ ವರ್ಗದವರೇ, ನನ್ನ ಅಪಾರ ಸಂಖ್ಯೆಯ ಅಚ್ಚುಮೆಚ್ಚಿನ ಹಿಂದಿನ ವಿದ್ಯಾರ್ಥಿಗಳು ಮತ್ತು ಈಗಿನ ವಿದ್ಯಾರ್ಥಿಗಳೇ, ಪೋಷಕರೇ, ಈ ವರ್ಷ ನನಗೆ ವಿಶೇಷವಾದಂತಹ ವರ್ಷ. ಕಾರಣ ಇಷ್ಟೇ: ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ, ಸದ್ಗುರು ಮಧುಸೂದನ್ ಸಾಯಿ ಮತ್ತು ನನ್ನ ಆದರ್ಶ ಪ್ರಾಯ ವ್ಯಕ್ತಿ ಮೂರ್ತಿ ಅಣ್ಣ ಮತ್ತು ನನ್ನ ತಂದೆ ತಾಯಿಗಳ ಒಂದು ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ, ಆ ಭಗವಂತನ ಕೃಪೆಯಿಂದ ನಾನು ನನ್ನ ಶಿಕ್ಷಣ ವೃತ್ತಿಯ 50ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಇದು ಒಂದು ವಿಶೇಷ ಅಂತ ನನಗೆ ಅನಿಸ್ತಾ ಇದೆ. 1976ರಲ್ಲಿ ಮುದ್ದೇನಹಳ್ಳಿಯಲ್ಲಿ ಒಂದು ಪವಿತ್ರವಾದಂತಹ ಒಂದು ಜಾಗದಲ್ಲಿ, ಪವಿತ್ರ ವಿದ್ಯಾಕ್ಷೇತ್ರದಲ್ಲಿ ನನ್ನ ಶಿಕ್ಷಕ ವೃತ್ತಿ ಪ್ರಾರಂಭವಾಯಿತು. ಬಹಳ ಜನ ವಿದ್ಯಾರ್ಥಿಗಳು, ದೊಡ್ಡ ದೊಡ್ಡ ಮಿನಿಸ್ಟರ್ ಮಕ್ಕಳಿಗೆ ಪಾಠ ಮಾಡುವಂತಹ ಒಂದು ಭಾಗ್ಯವನ್ನು ನನಗೆ ಆ ಭಗವಂತ ಕರುಣಿಸ್ದ. ಯಾಕೆ ಅಂತ ಹೇಳಿದ್ರೆ, ಅನೇಕ ಜನ ಶಿಕ್ಷಣ ಮಂತ್ರಿಯ ಆಗಿದ್ದರು. ಆಗ ಅವರ ಮಕ್ಕಳು ಕೂಡ ಇಲ್ಲಿ ಶಾಲೆಯಲ್ಲಿದ್ದರು. ಸಿನಿಮಾ ನಟ ನರಸಿಂಹರಾಜು ಅವರ ಮಗ ನನ್ನ ಶಿಷ್ಯ. ಈ ಮಧು ಬ್ಯಾಚ್ ಅಂತ ಪ್ರಾರಂಭ ಆಗಿತ್ತು. ಅನೇಕ ಜನ, ಈಗಿನ MC ಸುಧಾಕರ್ ಸಚಿವರಾಗಿರ್ಬೋದು, ಆಗ ಆಂಜನೇಯ ರೆಡ್ಡಿ ಅಂತ, ಅದೇ ಚಿಂತಾಮಣಿಯವರು, ಇವರೆಲ್ಲ ಇದ್ದಂತಹ ಒಂದು ವರ್ಷದಲ್ಲಿ ನಾನಲ್ಲಿ ಪಾಠವನ್ನು ಪ್ರಾರಂಭ ಮಾಡಿದೆ. ಭಾಸ್ಕರ್ ಅಂತ, KH ರಂಗನಾಥ್, ಆಗ ಉನ್ನತ ಶಿಕ್ಷಣ ಇವರು, ಈ ರೀತಿ ಪ್ರಾರಂಭ ಮಾಡಿದಂತಹ ಈ ಒಂದು ಶಿಕ್ಷಕ ವೃತ್ತಿ 50ನೇ ವರ್ಷಕ್ಕೆ ಕಾಲಿಟ್ಟಿದೆ 2026. ಈ 2026 ವಿಶೇಷವಾಗಿ ಅದೇ ಒಂದು ಪವಿತ್ರವಾದಂತಹ ಜಾಗದಲ್ಲಿ ನಾನು ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದೀನಿ. ಸುಮಾರು 500ಕ್ಕಿಂತಲೂ ಹೆಚ್ಚು ಜನ ನನ್ನ ವಿದ್ಯಾರ್ಥಿಗಳು ವೈದ್ಯರಾಗಿದ್ದಾರೆ. ನನ್ನ ಮಕ್ಕಳು 3 ವೈದ್ಯರಾಗಿರುವಂಥದ್ದು. ಇವೆಲ್ಲ ಭಗವಂತನ ಕೃಪೆ, ಹಿರಿಯರ ಒಂದು ಆಶೀರ್ವಾದ. ಇವೆಲ್ಲ ಸಹ ನನ್ನ ಬಾಳ್ವೆಯಲ್ಲಿ ಬಹಳಷ್ಟು ನನಗೆ ಸಂತೋಷವನ್ನು ಕೊಟ್ಟಿದೆ. ಇದರ ಒಂದು ನೆನಪು 50ನೇ ವರ್ಷ ಎಷ್ಟು ಬೇಗ ಕಳೆದೋಯ್ತು ಅಂತ ಅನಿಸುತ್ತೆ. ನಿಜಕ್ಕೂ ನನಗೆ ಅನೇಕ ಇನ್ಸ್ಟಿಟ್ಯೂಷನಲ್ಲಿ ಪಾಠ ಮಾಡಲು ಅವಕಾಶ ಕೊಟ್ಟಂತಹ ಸರ್ಕಾರ ಇರ್ಬೋದು, ಬೇರೆ ಬೇರೆ ವಿಶೇಷ ಶಾಲೆ ಇರ್ಬೋದು, ಹಾಗೆ ಮುದ್ದೇನಹಳ್ಳಿಯಲ್ಲಿ ಪ್ರಾರಂಭ ಮಾಡಿ ಮುದ್ದೇನಹಳ್ಳಿಯಲ್ಲೇ ನನ್ನ ಶಿಕ್ಷಕ ವೃತ್ತಿ 50ನೇ ವರ್ಷಕ್ಕೆ ಕಾಲಿಟ್ಟಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಂಡು, ನನಗೆ ಬಹಳ ಸಂತೋಷದ ದಿನ. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಯಾರ್ಯಾರಿಗೆ ಹೆಸರಿಸಿ ನನ್ನ ವಿದ್ಯಾರ್ಥಿ ವೃಂದ ಎಲ್ಲರಿಗೂ ಸಹ ಭಗವಂತ ಹೊಸ ವರ್ಷದಲ್ಲಿ ಹೊಸ ಜೀವನ, ಹೊಸ ನಗುತ್ತಾ ಆರೋಗ್ಯವನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ. ನಿಮ್ಮ ಹಿರಿಯರ ಹಾರೈಕೆ ನನಗೆ ಬೇಕೇ ಬೇಕು ಅಂತ ಅತ್ಯಂತ ವಿನಮ್ರತೆಯಿಂದ ಅವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು.